Good morning, dear students. Let us continue with some more examples of letter writing. So, ಇವತ್ತಿನ ತರಗತಿಯೊಳಗೆ ನಾವು ಲೆಟರ್ಸ್ ಆಫ್ ಕಂಪ್ಲೇಂಟ್ಸ್ ಏನಿದೆ ಅಂದರೆ ನಮ್ಮ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಮಗಿರ್ತಕ್ಕಂತಹ ಅನಾನುಕೂಲ ಏನಿದೆ, ನಮಗಾಗ್ತಿರುವಂಥ ಅನಾನುಕೂಲ ಏನಿದೆ, ಆ ಅನಾನುಕೂಲದ ಕುರಿತಾಗಿ ಬರೆಯುವಂತಹ ಲೆಟರ್ಸನ್ನು ನಾವು ಲೆಟರ್ಸ್ ಆಫ್ ಕಂಪ್ಲೇಂಟ್ ಅಥವಾ ಗ್ರೀವಿಯನ್ಸ್ ಲೆಟರ್ಸ್ ಅಂತ ಕರೀತೇವೆ. ಇವತ್ತು ನಾವು ಆ ಲೆಟರ್ಸ್ ಆಫ್ ಕಂಪ್ಲೇಂಟ್ಸ್ನ ನಾವಿವತ್ತು ಅಭ್ಯಾಸ ಮಾಡೋಣ. ಸೊ ಐ ಆಮ್ ಟೇಕಿಂಗ್ ಅ ಕ್ವಶನ್ wherein the first one is a letter that you are writing to the postmaster with regard to the delay in the letters that you are receiving. So ನಮಗೆ ಬರಬೇಕಾಗಿರುವಂತಹ ಲೆಟರ್ಸ್ ಏನಿದೆ ಇವುಗಳು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಅನ್ನೋದರ ಕುರಿತಾಗಿ ನಮ್ಮ ಕಂಪ್ಲೇಂಟನ್ನು ನಾವಿವತ್ತು ಕೊಡ್ತಿರ್ತಕ್ಕಂಥದ್ದು. ಆ ವಿಷಯವಾಗಿ ಲೆಟರ್ ಆಫ್ ಕಂಪ್ಲೇಂಟನ್ನು ಪೋಸ್ಟ್ ಮಾಸ್ಟರಿಗೆ ಬರೆದಿರ್ತಕ್ಕಂಥದ್ದನ್ನ ನಾವಿವತ್ತಿನ ತರಗತಿಗೆ ಪ್ರಾಕ್ಟೀಸ್ ಮಾಡೋಣ. ದಿಸ್ ಇಸ್ ದ ಫಸ್ಟ್ ಲೆಟರ್ ಆಫ್ ಕಂಪ್ಲೇಂಟ್ ದ್ಯಾಟ್ ವಿಲ್ ಬಿ ಡೀಲಿಂಗ್ ವಿತ್ ಫಾರ್ ಟುಡೇಸ್ ಸೆಷನ್. ಸೊ ದ ಕ್ವೆಶ್ಚನ್ ಗೋಸ್ ಆಸ್ ದಿಸ್: write a letter to the postmaster, General Post Office. ನಮ್ಮ ಪ್ಲೇಸನ್ನು ಬರೀಬೇಕಲ್ಲಿ. ಸೊ ಜನರಲ್ ಪೋಸ್ಟ್ ಆಫೀಸ್ ಹೊಳಲ್ಕೆರೆ. ಕಂಪ್ಲೈನಿಂಗ್ ಆಫ್ ಲೇಟ್ ಡೆಲಿವರಿ ಆಫ್ ಲೆಟರ್ಸ್. ಓಕೆ, ಸೊ ರೈಟ್ ಯೋರ್ ಸೆಲ್ಫ್ ಆಸ್ ಮೋಹಿತ್, ಎ ರೆಸಿಡೆಂಟ್ ಆಫ್ ಫ್ರೆಂಡ್ಸ್ ಕಾಲೋನಿ ಹೊಳಲ್ಕೆರೆ. ಸೊ ದಿಸ್ ಇಸ್ ದ ಕ್ವಶನ್. ಇದು ಪ್ರಶ್ನೆ ನಮಗೆ ಇರ್ತಕ್ಕಂಥದ್ದು. ರೈಟ್ ಎ ಲೆಟರ್ to the post master. Write a letter to the post master, comma, General Post Office. General Post Office. Write a letter to the postmaster, General Post Office. Complaining of late delivery of letters. Complaining of late delivery of letters. Late delivery of letters. Write from address as, mention yourself as Rohit, resident of Friends Colony, Friends Colony, Padalke. ಸೊ ಈ ಲೆಟರ್ ಒಳಗೆ ಅಂದರೆ ಈ ಕ್ವಶನ್ ಒಳಗೆ ನೀವು ಗಮನಿಸ್ತಿರೋ ಅಂಶ ಏನು ಅಂತ ಹೇಳಿದರೆ, ನಾವು ಇಲ್ಲಿವರೆಗೂ ಪ್ರಾಕ್ಟೀಸ್ ಮಾಡಿರುವಂತಹ ಲೆಟರ್ಸ್ ಏನಿದೆ ಆ ಲೆಟರ್ಸಲ್ಲಿ ಫ್ರಮ್ ಅಡ್ರೆಸ್ಸಿಗೆ ಹೆಸರು ಕೊಟ್ಟಿರಲಿಲ್ಲ. ಸೊ ರೈಟ್ XXX ಹ್ಯಾಸ್ ನೇಮ್ ಆ್ಯಂಡ್ YYY ಹ್ಯಾಸ್ ಯುವರ್ ಅಡ್ರೆಸ್ ಅಂತ ಕೊಟ್ಟಿದ್ರು. ಬಟ್ ಇಲ್ಲಿ ನಿಮಗೆ ನಿಮ್ಮ ಹೆಸರನ್ನು ಮೆನ್ಷನ್ ಮಾಡಲಿಕ್ಕೆ ಹೇಳಿದ್ದಾರೆ. ಅಡ್ರೆಸ್ ಫ್ರಮ್ ಅಡ್ರೆಸ್ ಕೊಟ್ಟಿದ್ದಾರೆ. ಆ ಫ್ರಮ್ ಅಡ್ರೆಸ್ಸನ್ನು ನಾವಿಲ್ಲಿ ನಮ್ಮ ಲೆಟರ್ ಏನಿದೆ ಲೆಟರ್ ಆಫ್ ಕಂಪ್ಲೇಂಟ್ನಲ್ಲಿ ಬರೀತೀವಿ. ಫ್ರಮ್ ಅಡ್ರೆಸ್ ಆ್ಯಂಡ್ ಟು ಅಡ್ರೆಸ್ ಎರಡನ್ನೂ ಕೂಡ ನಾವಿಲ್ಲಿ ಈ ಲೆಟರ್ ಆಫ್ ಕಂಪ್ಲೇಂಟ್ನೊಳಗೆ ಮೆನ್ಷನ್ ಮಾಡಲಿಕ್ಕೆ ನಮಗೆ ಕ್ವಶನ್ ಪೇಪರ್ನೊಳಗೆ ಫ್ರಮ್ ಆ್ಯಂಡ್ ಟು ಅಡ್ರೆಸ್ ಎರಡನ್ನೂ ಕೊಟ್ಟಿರೋದನ್ನು ನಾವು ಗಮನಿಸ್ತೀವಿ.
ಮಾರ್ಕ್ಸ್. ಸೊ ಕಂಟೆಂಟ್ ಸಬ್ಜೆಕ್ಟ್ ಏನು, ದಿಸ್ ಇಸ್ ಅ ಕಂಪ್ಲೇಂಟ್ ಲೆಟರ್. ಸೊ ಸಬ್ಜೆಕ್ಟ್ ಕಂಪ್ಲೇಂಟ್ ರಿಗಾರ್ಡಿಂಗ್ ಟು ದ ಡಿಲೇ ಆಫ್ ಕಂಪ್ಲೇನಿಂಗ್ ಟು ಲೇಟ್ ಡೆಲಿವರಿ ಆಫ್ ಲೆಟರ್ಸ್. ಸೊ ನೀವು ಯಾವ ಕಾರಣಕ್ಕೆ ಲೆಟರನ್ನು ಬರಿತಾ ಇದ್ದೀರಿ, ಡಿಲೇ ವಿತ್ ರಿಗಾರ್ಡ್ ಟು ಡಿಲೇ ಆಫ್ ಲೇಟ್ ಡೆಲಿವರಿ ಆಫ್ ಲೆಟರ್ಸ್, ಅದನ್ನು ನಾವಲ್ಲಿ ಸಬ್ಜೆಕ್ಟ್ ಆಗಿ ಬರೀತೇವೆ. ಓಕೆ, ಸೊ ದಿಸ್ ಇಸ್ ದ ಕ್ವಶನ್. ನಾವು ಲೆಟ್ ಅಸ್ have a look at the answer for this particular question. ಈ ಕ್ವಶನಿಗೆ ಫ್ರಮ್ ಏನು ಬರೀತೀವಿ, ಮೋಹಿತ್. ನೆಕ್ಸ್ಟ್ ಲೈನ್ ಒಳಗೆ ಫ್ರೆಂಡ್ಸ್ ಕಾಲೋನಿ, ಅದಾದ ನಂತರ ನೆಕ್ಸ್ಟ್ ಲೈನ್ ಒಳಗೆ ಹೊಳಲ್ಕೆರೆ, ದಟ್ ಈಸ್ ಯುವರ್ ಫ್ರಮ್ ಅಡ್ರೆಸ್. ಒಂದು ಲೈನನ್ನು ನಾವು ಬಿಡ್ತೀವಿ ಬಿಕಾಸ್ ದಿಸ್ ಇಸ್ ಬ್ಲಾಕ್ ಸಿಸ್ಟಮ್ ಆಫ್ ಲೆಟರ್ ರೈಟಿಂಗ್. ಸೊ ಆ ಒಂದು ಲೈನನ್ನು ಬಿಟ್ಟು ನೆಕ್ಸ್ಟ್ ಲೈನಿಗೆ ನಾವು ಡೇಟ್ ಬರೀತೀವಿ, ಮೆನ್ಷನ್ ಟುಡೇಸ್ ಡೇಟ್. ಸೊ ಇವತ್ತಿನ ಡೇಟನ್ನು ಮೆನ್ಷನ್ ಮಾಡಿದ ನಂತರ ಮತ್ತೆ ಒಂದು ಲೈನನ್ನು ಬಿಟ್ಟು ನೆಕ್ಸ್ಟ್ ಏನು ಬರಿತೀವಿ, ಟು ಅಡ್ರೆಸ್ಸನ್ನು ಬರಿತೀವಿ, ದ್ಯಾಟ್ ಈಸ್ ದ ಪೋಸ್ಟ್ ಮಾಸ್ಟರ್, ಜನರಲ್ ಪೋಸ್ಟ್ ಆಫೀಸ್. ನೀವು ಯಾವ ಪ್ಲೇಸಿಗೆ ಬಿಲಾಂಗ್ ಆಗ್ತಿದ್ದೀರೋ ಅದನ್ನು ನೀವು ಬರೀರಿ. ಸೊ ಪೋಸ್ಟ್ ಮಾಸ್ಟರ್, ಜನರಲ್ ಪೋಸ್ಟ್ ಆಫೀಸ್, ಹೊಳಲ್ಕೆರೆ. ಅದಾದ ನಂತರ ರೆಸ್ಪೆಕ್ಟೆಡ್ ಸರ್. ಸೊ ಟು ಅಡ್ರೆಸ್ ಆದ ನಂತರವೂ ಒಂದು ಲೈನನ್ನು ಬಿಟ್ಟು, ಟು ಅಡ್ರೆಸ್ ಆದ ನಂತರ ಒಂದು ಲೈನನ್ನು ಬಿಟ್ಟ ನಂತರಕ್ಕೆ ಸ್ಯಾಲ್ಯುಟೇಷನ್ ಬರೀತಿದ್ದೀರಾ, ರೆಸ್ಪೆಕ್ಟೆಡ್ ಸರ್ ಆದ ನಂತರ ಒಂದು ಲೈನ್ ಬಿಡಬೇಕು. ಸೊ ಪ್ರತಿಯೊಂದು ನಿಮ್ಮ ಲೆಟರ್ನ ಒಂದು ಔಟ್ಲೈನ್ ಏನಿದೆ, ಸೊ ಆ ಔಟ್ಲೈನ್ ಅಥವಾ ಬಾಡಿ ಆಫ್ ದ ಲೆಟರ್ ಅಂತ ಏನು ಹೇಳ್ತೀವಿ, ಆ ಒಂದೊಂದು ಅಂಶಗಳ ನಂತರವೂ ಕೂಡ ನಾವು ಲೈನನ್ನು ಬಿಡ್ತಾ ಹೋಗ್ತೀವಿ. ಸಬ್ಜೆಕ್ಟ್ ಬರೀತಿದ್ದೀರಾ, ಸಬ್ಜೆಕ್ಟ್ ದಟ್ ಈಸ್ ಕಂಪ್ಲೇನಿಂಗ್ ಅಬೌಟ್ ದ ಡಿಲೇ in the delivery of letters. So late delivery of letters is nothing but delay in the delivery of letters. ಅದಾದ ನಂತರ ಒಂದು ಲೈನನ್ನು ಬಿಟ್ಟು ನಾವೇನು ಬರಿತೀವಿ, ನಾವಲ್ಲಿ ಬರೀತಕ್ಕಂಥದ್ದು ದ ಕಂಟೆಂಟ್. ಸೊ ಕಂಟೆಂಟ್, ದಿಸ್ ಈಸ್ ಟು ಬ್ರಿಂಗ್ ಟು ಯುವರ್ ಕೈಂಡ್ ನೋಟಿಸ್ ದಟ್ ದ new postman of our area is not performing his duty accurately or well. So performing ಬದಲಿಗೆ ನಾವು ಡಿಸ್ಚಾರ್ಜಿಂಗ್ ಪದವನ್ನು ಕೂಡ ಬರೀಬಹುದು. He never delivers our letters or money orders, parcels, etc. on time. He visits us only once in a week and delivers the letters of the entire week on one particular day of the whole week on that particular day. As a result, so ಇದು ಫಸ್ಟ್ ಪ್ಯಾರಾಗ್ರಾಫ್. ನಿಮ್ಮ ಸೆಕೆಂಡ್ ಪ್ಯಾರಾಗ್ರಾಫ್ನೊಳಗೆ ನಾವು ಬರೀಬೇಕಾಗಿರ್ತಕ್ಕಂಥದ್ದು as a result of his careless attitude related to the delivery of letters, we are put in trouble. We get delivered the important letters a bit late and that causes trouble. ಈ ಎಲ್ಲ ಪಾಯಿಂಟ್ಸನ್ನು ನಾವಲ್ಲಿ ಬರೀಬೋದು. ನೆಕ್ಸ್ಟ್ ಪ್ಯಾರಾಗ್ರಾಫ್ ಏನಿದೆ, ಆ ನೆಕ್ಸ್ಟ್ ಪ್ಯಾರಾಗ್ರಾಫ್ನೊಳಗೆ several times people could not reach on time. ಯಾಕೆ, ನಿಮ್ಮ ಆ ಲೆಟರ್ ನಮಗೆ ಲೇಟಾಗಿ ಡೆಲಿವರ್ ಆಗ್ತಿರೋದ್ರಿಂದ ನಮಗೆ ಮಾಹಿತಿಯೇ ತಡವಾಗಿ ಸಿಗ್ತಾ ಇದೆ. ಆ ಮಾಹಿತಿ ತಡವಾಗಿ ಸಿಗ್ತಾ ಇದೆ, ಹಾಗಾಗಿ ನಾವು ಇನ್ ಟೈಮ್ ಯಾವ ಜಾಗಕ್ಕೆ ಹೋಗಿ ತಲುಪಬೇಕು ಆ ಜಾಗಕ್ಕೆ ಹೋಗಿ ತಲುಪಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋದನ್ನು ನಾವಲ್ಲಿ ಬರೀಬೇಕು. Several times people could not reach in time to attend an interview or join service due to negligence of the postman. So ಇದನ್ನು ನಾವಲ್ಲಿ ಮೆನ್ಷನ್ ಮಾಡೋಣಂತೆ. Next we have repeatedly requested him to deliver the letters on regular basis or to regularly deliver the letters, but he pays no attention to our request. ಅಂದರೆ ಇದನ್ನು ನಾವು ನಿಮ್ಮ ಹಂತಕ್ಕೆ ಯಾಕೆ ತರ್ತಾ ಇದ್ದೀವಿ ಅಂತ ಹೇಳಿದರೆ, ಮೇನ್ಲಿ ಯಾಕೆ ಇದನ್ನು ನಾವು ನಿಮ್ಮ ಹಂತಕ್ಕೆ ಲೆಟರನ್ನು ಪೋಸ್ಟ್ ಮಾಸ್ಟರ್ನ ಹಂತಕ್ಕೆ ಈ ಕಂಪ್ಲೇಂಟನ್ನು ಯಾಕೆ ತಗೊಂಡು ಹೋಗ್ತಾ ಇದ್ದೀವಿ, ಯಾಕೆ ಅಂತ ಹೇಳಿದರೆ ನಾವೀಗಾಗಲೇ ಈ ಪೋಸ್ಟ್ಮ್ಯಾನಿಗೆ ಹೇಳಿದರೂ ಕೂಡ ಇಟ್ ಈಸ್ ಆಫ್ ನೋ ಪರ್ಪಸ್ ಅನ್ನೋದನ್ನ ನಾವು ಹೇಳಬೇಕು. ಐ ಸಿನ್ಸಿಯರ್ಲಿ ರಿಕ್ವೆಸ್ಟ್ ಯು ಟು ಪರ್ಸನಲಿ ಎನ್ಕ್ವೈರ್ into the matter and take
action for the readdressal of our grievances. ಅಂದರೆ ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಲಿಕ್ಕೆ ಒಂದು ಉಪಾಯವನ್ನು ಮಾಡಿ ಅಂತ ಕೇಳ್ತಕ್ಕಂಥದ್ದು. ಅದಾದ ನಂತರ ನಮ್ಮ ಕಾಂಪ್ಲಿಮೆಂಟ್ರಿ ಕ್ಲೋಷರ್ ಥ್ಯಾಂಕ್ ಯು ಆದ ನಂತರ ಒಂದು ಲೈನ್ ಬಿಟ್ಬಿಟ್ಟು ಯೋರ್ಸ್ ಫೇತ್ಫುಲ್. ಸೊ ನಾವು ಲೆಟರ್ಸ್ ಗೋ ಥ್ರೂ ನಾನು ಜಸ್ಟ್ ನಿಮಗೆ ಓರಲ್ ಆಗಿ ಏನೇನು ಅಂಶಗಳನ್ನು ನಮ್ಮ ಈ ಲೆಟರ್ ರೈಟಿಂಗ್ನೊಳಗೆ ನಾವು ಬರಿಬೇಕು ಅನ್ನೋದನ್ನು ನಾನೀಗ ತಿಳಿಸ್ಕೊಟ್ಟಿದ್ದೀನಿ. ನಾವು ಲೆಟರ್ಸ್ just practice it. I'll write the letter, I'll write it on the board. Please do copy it. Okay. ಸೊ ಇದು ನಿಮ್ಮ ಪೇಜಿನ ಮಾರ್ಜಿನ್ ಆಗಿರುತ್ತೆ. ಸೊ ಮಾರ್ಜಿನ್ನಿನ ಸೈಡ್ನೊಳಗೆ ನಾವು ಎಲ್ಲ ಡೀಟೇಲ್ಸನ್ನು ಸ್ಟಾರ್ಟ್ ಮಾಡಬೇಕು. ಫ್ರಮ್ ರೋಹಿತ್ ಕ್ವಶನಲ್ಲಿ ಕೊಟ್ಟಿರೋ ಹೆಸರಿದು ಫ್ರೆಂಡ್ಸ್ ಕಾಲೋನಿ ಹೊಳಲ್ಕೆರೆ. ಲೈನರ್ ನಂತರ ಇವತ್ತಿನ ಡೇಟನ್ನು ಬರೀರಿ. ಆ ಲೈನನ್ನು ಬಿಡೋಣಂತೆ. ಸೊ ನೆಕ್ಸ್ಟ್ ಲೈನ್ ಬಿಡಬೇಕು. ಈಗ ಟು ಅಡ್ರೆಸ್ ನಮ್ಮ ಕ್ವಶನಲ್ಲಿ ಇರೋದೇನು, ಟು ದ ಪೋಸ್ಟ್ ಮಾಸ್ಟರ್, ಜನರಲ್ ಪೋಸ್ಟ್ ಆಫೀಸ್, ಹೊಳಲ್ಕೆರೆ, ಅಥವಾ ಟು ದ ಪೋಸ್ಟ್ ಮಾಸ್ಟರ್, ಸೊ ಇದಾದ ನಂತರ ಒಂದು ಲೈನನ್ನು ಬಿಡ್ತೀವಿ. ಆ ಲೈನ್ ನೆಕ್ಸ್ಟ್ ನಾವು ಬರೀತಕ್ಕಂಥದ್ದು ಸ್ಯಾಲ್ಯುಟೇಷನ್. ನಾನು ಅದನ್ನು ನೆಕ್ಸ್ಟ್ ಬೋರ್ಡ್ನಲ್ಲಿ ಈ ಬದಿಗೆ ಬರೀತಿದ್ದೇನೆ. ದಿಸ್ ಕಂಟಿನ್ಯೂ ಮಾಡ್ಕೊಳ್ಳೋದನ್ನು ರೆಸ್ಪೆಕ್ಟೆಡ್ ಸರ್. ಒಂದು ಲೈನನ್ನು ಬಿಡಬೇಕು. ಸಬ್ಜೆಕ್ಟ್ ಈ ಕ್ವಶನ್ ಏನಿರೋದು, ಇಟ್ಸ್ ಅ ಕಂಪ್ಲೇಂಟ್ ವಿತ್ ರಿಗಾರ್ಡ್ ಟು ಲೇಟ್ ಡೆಲಿವರಿ ಆಫ್ ಲೆಟರ್ಸ್. ಸೊ ಕಂಪ್ಲೇಂಟ್ ರಿಗಾರ್ಡಿಂಗ್ ಲೇಟ್ ಡೆಲಿವರಿ ಆಫ್ ಲೆಟರ್ಸ್, ದಿಸ್ ಈಸ್ ದ ಸಬ್ಜೆಕ್ಟ್. ಕಂಪ್ಲೇಂಟ್ regarding late delivery of letters. Okay, so ಇದರ ನಂತರ ನಾವು ಬರಿಬೇಕಾಗಿರೋದೇನು, we need to write the content of the letter. So content of the letter ಅನ್ನು ಜಸ್ಟ್ ತುಂಬ ಗ್ಯಾಪ್ ಕೊಟ್ಟು ಬರೆಯೋ ಹಾಗಿಲ್ಲ, ಅಲ್ಲೇ ಹಾಗೆ ಸ್ಟಾರ್ಟ್ ಮಾಡ್ಕೊಳ್ಳಿ. ದಿಸ್ ಈಸ್ ಟು ಬ್ರಿಂಗ್ ಟು ಯುವರ್ ಕೈಂಡ್ ನೋಟಿಸ್. ದಿಸ್ ಈಸ್ ದ ವೇ ಯು ನೀಡ್ ಟು ಸ್ಟಾರ್ಟ್ ಯುವರ್ ಲೆಟರ್. ದಿಸ್ ಈಸ್ ಟು ಬ್ರಿಂಗ್ to your kind, this is to bring to your kind notice
the postmaster of our area, the postmaster of our area, sorry, the postman of our area, the postman of our area is not performing his duties well. Is not performing his duties well. So it's true. He never delivers letters on time. He never delivers letters, money orders, parcels, etc. on time. Letters, money orders, parcels, etc. on time. First, he visits us only once in a week. He visits us only once in a week and delivers our letters on that particular day. So continuing with the content. He visits us once in a week, and he visits us only once in a week and delivers the letters on that particular day. Delivers the whole letters on that particular day, and delivers the whole week's letters on that particular day. ಇದರಿಂದ ನಮಗಾಗುವಂತಹ ಅನಾನುಕೂಲವನ್ನು ನಾವು ಇಲ್ಲಿ ಮೆನ್ಷನ್ ಮಾಡ್ತೀವಿ. As a result, of the careless attitude, as a result of the careless attitude towards his duty, as a result of the careless attitude towards
we are deprived. We are deprived of important information. Full stop. So ಇದಿಷ್ಟು ಒಂದು ಪ್ಯಾರಾಗ್ರಾಫ್ನೊಳಗೆ ನಾವು ಬರೆದಿರೋ ಮಾಹಿತಿ. This is to bring to your kind notice that the postman of our area is not performing his duties well. He never delivers our letters, money orders, parcels, etc. on time. He visits us only once in a week and delivers the whole week's letters on that particular day. Full stop. As a result of the careless attitude towards his duty, we are deprived of important information. So, ನಮಗೆ ಮಾಹಿತಿ ಸಿಗದೇ ಇದ್ದಾಗ ನಾವೇನು ಮಾಡ್ತೀವಿ? We cannot go to that particular program, ಯಾವುದೋ ಒಂದು ಮುಖ್ಯವಾಗಿರುವಂಥ ಕಾರ್ಯಕ್ರಮನೋ ಅಥವಾ ಇಂಟರ್ವ್ಯೂ ಏನಿರುತ್ತೆ ಅದರಿಂದ ನಾವು ವಂಚಿತರಾಗ್ತಾ ಇದ್ದೀವಿ. ಸೊ ಇಂಟರ್ವ್ಯೂ ಏನಿದೆ ದಟ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಈಸ್ ರಿಲೇಟೆಡ್ ಟು ಅವರ್ ಕೆರಿಯರ್, ನಮ್ಮ ಜಾಬಿಗೆ ರಿಲೇಟೆಡ್ ಆಗಿರುವಂತಹ ವಿಷಯ ಆಗಿರೋದ್ರಿಂದ ನಾವು ಅದನ್ನು ಇಲ್ಲಿ ಮೆನ್ಷನ್ ಮಾಡ್ತೀವಿ. So continuing with that particular letter, a paragraph ಆದ ನಂತರ next paragraph ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್ ಜಸ್ಟ್ ಒಂದು ಲೈನನ್ನು ಬಿಡಬೇಕು. ಆ ಒಂದು ಲೈನನ್ನು ಬಿಟ್ಟು ತುಂಬ ಸ್ಪೇಸ್ ಕೊಡಬೇಡಿ. ಜಸ್ಟ್ ಸ್ಟಾರ್ಟ್ ಫ್ರಮ್ ಹಿಯರ್ ಡೈರೆಕ್ಟ್ಲಿ. Several times people could not reach or attend interviews on time, could not reach on time to attend several times people could not reach on time. To attend the interview or join service due to the negligence on the part of the postman. Due to the negligence on the part of the postman. Okay, so ಇದಾದ ನಂತರ ನಾವು ಆ ಪೋಸ್ಟ್ಮನ್ಗೆ ರಿಪೀಟೆಡ್ ಆಗಿ ವಿಷಯಗಳನ್ನು ತಿಳಿಸಿದ್ದೀವಿ ಅಂತ. ರಿಪೀಟೆಡ್ ಆಗಿ ನಾವು ಆ ಪೋಸ್ಟ್ಮನ್ಗೆ ವಿಷಯವನ್ನು ಮೆನ್ಷನ್ ಮಾಡಿದ್ದೀವಿ, ತಿಳಿಸಿದ್ದೀವಿ, ಅವರ ಗಮನಕ್ಕೆ ತಂದಿದ್ದೀವಿ. ಯೆಟ್ ಹಿ ಹ್ಯಾಸ್ ನಾಟ್ ರೆಸ್ಪಾಂಡೆಡ್ ಟು ಅಸ್, ಅದನ್ನು ನಾವಲ್ಲಿ ಬರ್ತೀವಿ. ಸೊ ವಿ ಹ್ಯಾವ್ repeatedly requested
requested him. Requested him. We have repeatedly requested him to be regular. ನಾವೇನು ರಿಕ್ವೆಸ್ಟ್ ಮಾಡಿದ್ದೀವಿ, ರೆಗ್ಯುಲರ್ ಆಗಿ ಬಂದು ನಮ್ಮ ಲೆಟರ್ಸನ್ನು ಆನ್ ಟೈಮ್ ಡೆಲಿವರ್ ಮಾಡಿಕೊಡಿ ಅಂತ ಹೇಳ್ತೀವಿ. To be regular and deliver the letters on time. But he pays no attention. He pays no attention to our requests. So idra next third paragraph. ಈ ಪ್ಯಾರಾಗ್ರಾಫ್ ನೊಳಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ಯಾರಾಗ್ರಾಫ್ ನೊಳಗೆ ನಮ್ಮ ಪ್ರಾಬ್ಲಮನ್ನು ಹೇಳ್ಕೊಂಡಿದ್ದೀವಿ. ಆ ಪ್ರಾಬ್ಲಮ್ ಹೇಳ್ಕೊಂಡ ನಂತರಕ್ಕೆ ನಮ್ಮ ಕಡೆಯಿಂದ ಆ ಪೋಸ್ಟ್ಮ್ಯಾನಿಗೆ ಏನನ್ನು ತಿಳಿಸ್ಬೇಕಾಗಿತ್ತು, ನಮ್ಮ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಅನ್ನೋದು ಹೇಳ್ತಿದ್ದೀವಿ. ನಾವು ಇಟ್ಸ್ ಅವರ್ ರಿಕ್ವೆಸ್ಟ್ ಟು ದ ಪೋಸ್ಟ್ ಮಾಸ್ಟರ್. ಆ ವ್ಯಕ್ತಿಗೆ ಇದು ಟು depute or either to transfer him or give us a new postman, or else to see to it that this particular postman who is in service of delivering the letters to us, ಅವರ ವರ್ಕನ್ನು ಅವರು ಅಕ್ಯುರೇಟ್ ಆಗಿ ಮಾಡೋ ಹಾಗೆ ನಾವು ಗಮನಿಸಿ ಅಂತ ಹೇಳ್ಬೇಕಂತ. I sincerely request you to personally inquire into the matter. To personally inquire into the matter and take immediate action for the serve of our grievance. So I sincerely request you to personally inquire into the matter and take immediate action for the redressal of grievances
ಗ್ರೀವಿಯನ್ಸಸ್ ನಮ್ಮ ಸಮಸ್ಯೆ ರೀಅಡ್ರೆಸಲ್, ದಟ್ ಈಸ್ ಈ ನಮ್ಮ ಸಮಸ್ಯೆಯ ಬಗ್ಗೆ ನೀವು ಗಮನ ಹರಿಸ್ಬಿಟ್ಟು ಅದನ್ನು ಬಗೆಹರಿಸ್ಕೊಡಿ ಅಂತ ಕೇಳ್ತಿರ್ತಕ್ಕಂಥ. ನೆಕ್ಸ್ಟ್, ಸೊ ಇದಾದ ನಂತರ ಒಂದು ಲೈನನ್ನು ಬಿಡಬೇಕು. ಥ್ಯಾಂಕ್ ಯು. ಇದು ನಿಮ್ಮ ಕಾಂಪ್ಲಿಮೆಂಟ್ರಿ ಕ್ಲೋಸರ್, ಮತ್ತೊಂದು ಲೈನ್ ಬಿಡಬೇಕು. ಯುವರ್ಸ್ ಫೇತ್ಫುಲಿ ಅಥವಾ ಯುವರ್ಸ್ ಸಿನ್ಸಿಯರ್ಲಿ. yours faithfully, ಸಿಗ್ನೇಚರ್ ನಿಮಗಿಲ್ಲಿ ರೋಹಿತ್ ಅಂತ ಹೆಸರು ಕೊಟ್ಟಿದ್ದೀವಿ. ಆ ರೋಹಿತ್ ಅನ್ನೋ ಹೆಸರನ್ನು ನೀವಲ್ಲಿ ಮೆನ್ಷನ್ ಮಾಡಿ. Okay, that is way that you need to write your letter here. So this is about the first one, first complaint letter. So coming towards the next second complaint letter, write a letter to the Commissioner, Chitradurga City Corporation, complaining the poor condition of the roads in your area. Your letter should include address of your locality, details of the damage and possible solutions. So write XXX as your name, mention your area ಅಂತ ಹೇಳ್ತಾ ಇದ್ದಾರೆ. ಸೊ ಯೂಶುವಲ್ ಆಗಿ ನಾವು XXX ಆಸ್ ಅ ನೇಮ್ ಮೆನ್ಷನ್ ಮಾಡ್ಕೊಳ್ತೀವಿ. ಬಟ್ ಟುಡೇ ಲೆಟರ್ಸ್ ಈ ಎಕ್ಸಾಂಪಲ್ನೊಳಗೆ ಯಾವ ರೀತಿ ರೋಹಿತ್ ಅನ್ನು ಕೊಟ್ಟಿದ್ವೋ ಅದೇ ರೀತಿ ಇಲ್ಲಿಯೂ ಕೂಡ ನಾವು ರೋಹಿತನ್ನೇ ಮೆನ್ಷನ್ ಮಾಡುವ. ರೋಹಿತ್, ಫ್ರೆಂಡ್ಸ್ ಕಾಲೋನಿ, ಚಿತ್ರದುರ್ಗ. ಇವರು ಫ್ರಮ್ ಅಡ್ರೆಸ್ಸನ್ನು ಬರೀರಿ. ಅದೇ ರೀತಿ ಟು ಅಡ್ರೆಸ್ ದ ಕಮಿಷನರ್ ಸಿಟಿ ಕಾರ್ಪೊರೇಷನ್ ಚಿತ್ರದುರ್ಗ. ರೆಸ್ಪೆಕ್ಟೆಡ್ ಸರ್, that is your salutation, respected sir. Subject now ಬರೆದಿರ್ತಕ್ಕಂಥದ್ದು your letter should include, this is a letter to the city corporation complaining about poor condition of roads in our area. Request to repair the roads, the potholes of the roads ಈ ರೀತಿಯೊಳಗೆ, ಅಥವಾ ಕಂಪ್ಲೇಂಟ್ ವಿತ್ ರಿಗಾರ್ಡ್ ಟು ದ ಪುವರ್ ಕಂಡೀಷನ್ ಆಫ್ ರೋಡ್ಸ್. ನಮಗೆ ಸಬ್ಜೆಕ್ಟ್ ಏನು ಬರಿಬೇಕು ಅನ್ನುವಂಥ ಒಂದು ಗೊಂದಲ ಬಂತು ಅಂತ ಹೇಳಿದರೆ, ನಮಗೆ ಕೊಟ್ಟಿರುವಂಥ ಕ್ವಶನಲ್ಲಿ ಏನಿರುತ್ತೆ, ಈ ಕ್ವಶನ್ ಏನು ಕೊಟ್ಟಿದ್ದೀವಿ ಆ ಕ್ವಶನ್ ಒಳಗೆ ನಮ್ಗೆ ಏನಿರೋದು ಕಂಪ್ಲೇನಿಂಗ್ ದ ಪುವರ್ ಕಂಡೀಷನ್ ಆಫ್ ರೋಡ್ಸ್ ಇನ್ ಯುವರ್ ಏರಿಯಾ ಅಂತ ಹೇಳಿದೆ. ನಾವು ಅದನ್ನೇ ಅಲ್ಲಿ ಬರೆಯೋಣಂತೆ. ದಟ್ ಈಸ್ ಸಬ್ಜೆಕ್ಟ್ನೊಳಗೆ ಕಂಪ್ಲೇಂಟ್ ವಿತ್ ರಿಗಾರ್ಡ್ ಟು ದ ಪುವರ್ ಕಂಡೀಷನ್ ಆಫ್ ದ ರೋಡ್ಸ್ ಇನ್ ಅವರ್ ಏರಿಯಾ. ಆ ಏರಿಯಾ ಏನು ಅನ್ನೋದನ್ನ ನಾವೀಗಾಗಲೇ ಸಬ್ಜೆಕ್ಟ್ ಫ್ರಮ್ ಅಡ್ರೆಸ್ಸಲ್ಲಿ ಬರೆದಿದ್ದೀವಿ. ಕಂಟೆಂಟ್ ಆಫ್ ದ ಲೆಟರ್: ಐ ಆಮ್ ರೋಹಿತ್, ದಿ ರೆಸಿಡೆಂಟ್ ಆಫ್ ಫ್ರೆಂಡ್ಸ್ ಕಾಲೋನಿ, ಚಿತ್ರದುರ್ಗ. ಐ ವುಡ್ ಲೈಕ್ ಟು ಬ್ರಿಂಗ್ ಟು ಯುವರ್ ನೋಟಿಸ್ some of the public issues of our area to your kind notice. I feel very sad to write this letter to you with regard ಅಥವಾ regarding the damage of roads. Next paragraph nolage, the citizens of our area have been facing lot of trouble due to this. The children of this locality are often being wounded due to the deep holes, that is potholes, deep potholes on the roads and the pavements. Adding to this is the problem, or is the drainage which have been blocked. The drainage adding to this is the blocked drainage, or the drainage have been blocked on both the sides, and the used water are flowing on the roads. So next, third paragraph nolage, it can be
solved if the damage or if the drainages are cleared for the easy flow of water. ಅದನ್ನು ನಾವು ಮೆನ್ಷನ್ ಮಾಡಿಬಿಟ್ಟು I hope you would take the necessary action to fill the potholes and repair the roads. So thank you. Yours faithfully, ರೋಹಿತ್. ಇಷ್ಟನ್ನು ನಾವಿಲ್ಲಿ ಈ ಲೆಟರ್ನೊಳಗೆ ಬರೀಬೇಕಾಗಿರ್ತಕ್ಕಂಥ. So let us deal with this particular lecture in the next session. Thank you.